ರಾಜಭವನದಿಂದ ತೆರಳಿದ್ದಾರೆ. ರಾಜಭವನದಿಂದ ಅವರು ನಾಗರಭಾವಿಗೆ ಹೋಗ್ತಾ ಇದ್ದಾರೆ. ಪ್ರಮಾಣ ವಚನಕ್ಕೆ ಡೇಟ್ ನೀಡಿ ಅಜ್ಜಯ್ಯನ ಮಠಕ್ಕೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಲೋಕಭವನದಿಂದ ನಾಗರಭಾವಿಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್. ಸಹೋದರ ಡಿಕೆ ಸುರೇಶ್ ಜೊತೆಯಲ್ಲಿಯೇ ತೆರಳಿರುವಂಥದ್ದು. ನಾಗರಭಾವಿಯಲ್ಲಿರುವ ಅಜ್ಜಯ್ಯನ ಮಠಕ್ಕೆ ಇದೀಗ ತೆರಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ರಾಜಭವನದಿಂದ ನೇರವಾಗಿ ನಾಗರಭಾವಿಯ ಅಜ್ಜಯ್ಯನ ಮಠಕ್ಕೆ ಸಹೋದರ ಡಿಕೆ ಸುರೇಶ್ ಅವರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ತೆರಳಿರುವಂಥದ್ದು. ಅಜ್ಜಯ್ಯನಿಗೆ ಸಾಕಷ್ಟು ನಡೆದುಕೊಳ್ಳುವಂತಹ ಡಿಕೆ ಶಿವಕುಮಾರ್ ಅವರು ಅವರ ಮೇಲೆ ಸಾಕಷ್ಟು ನಂಬಿಕೆ ಭಕ್ತಿಯನ್ನು ಇಟ್ಟಿದ್ದಾರೆ ಅಜ್ಜಯ್ಯನವರ ಮೇಲೆ. ಹೀಗಾಗಿ ನಾಗರಭಾವಿಯ ಅಜ್ಜಯ್ಯನ ಮಠಕ್ಕೆ ಸದ್ಯ ಡಿಕೆ ಶಿವಕುಮಾರ್ ಅವರು ಅಲ್ಲಿಗೆ ತೆರಳಿರುವಂಥದ್ದು. ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಲೋಕಭವನದಿಂದ ನೇರವಾಗಿ ನಾಗರಭಾವಿಯ ಅಜ್ಜಯ್ಯನ ಮಠಕ್ಕೆ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾ ಇರುವಂಥದ್ದು. ಈ ಹಿಂದೆ ಕೂಡ ನೊಣವಿನಕೆರೆ ಅಜ್ಜಯ್ಯನವರಿಗೆ ಒಂದು ಒಳ್ಳೆಯ ಮುಹೂರ್ತವನ್ನು ಕೊಡಿ, ಒಳ್ಳೆಯ ದಿನಾಂಕವನ್ನು, ಒಳ್ಳೆಯ ಟೈಮನ್ನು ಕೊಡಿ ಅಂತ ಹೇಳಿ ಕೇಳಿದ್ರು. ಇದೀಗ ಮಠಕ್ಕೆ ತೆರಳುತ್ತಾ ಇರುವಂಥದ್ದು ಮಂಜುನಾಥ್. ಏನು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಂಜೆ CLP ಸಭೆ ಇದೆ, ಅದಕ್ಕೂ ಮುನ್ನ ರಾಜ್ಯಪಾಲರನ್ನ ಭೇಟಿ ಮಾಡಿ ಒಂದು ಸಮಯವನ್ನ ಅಂದ್ರೆ ಮುಹೂರ್ತವನ್ನ ಇಲ್ಲಿಗೆ ಫಿಕ್ಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡಿರುವಂತದ್ದು. ಜೂನ್ ಮೊದಲು ಅಥವಾ ಜೂನ್ 1ನೇ ತಾರೀಕು ಅಥವಾ ಜೂನ್ 5ಕ್ಕೆ 2 ದಿನಾಂಕಗಳನ್ನು ಕೂಡ ರಾಜ್ಯಪಾಲರಿಗೆ ಕೊಟ್ಟು ಅಲ್ಲಿಂದ ನೇರವಾಗಿ ಈಗ ವಿಜಯನಗರದ ಬಳಿ ಇರುವಂತಹ ನಾಗರಭಾವಿಯಲ್ಲಿ ಏನು ಅಜ್ಜಯ್ಯನ ಮಠ ಇದೆ ಆ ಮಠಕ್ಕೆ ತೆರಳಿರುವಂಥದ್ದು. ಯಾಕಂದ್ರೆ ಸಂಜೆ 4 ಗಂಟೆಗೆ CLP ಸಭೆ ಇದೆ. ಈ ಸಭೆಗೂ ಮುನ್ನ ಅಜ್ಜಯ್ಯನ ಮಠಕ್ಕೆ ತೆರಳಿ ಒಂದು ಆಶೀರ್ವಾದವನ್ನು ಪಡೆದು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಡಿಕೆ ಸಹೋದರಿಬ್ಬರು ಕೂಡ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಇಬ್ಬರು ಕೂಡ ತೆರಳಿರುವಂಥದ್ದು. ಪ್ರಮುಖವಾಗಿ ಏನು ಡಿಕೆ ಶಿವಕುಮಾರ್ ಕೂಡ ಹಿಂದೆಯಿಂದಲೂ ಕೂಡ ಅಜ್ಜಯ್ಯನ ಮಠಕ್ಕೆ ನಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಅಜ್ಜಯ್ಯನ ಮಠದಿಂದಲೇ ಕೂಡ ಏನು ಪ್ರತಿಯೊಂದು ಹೆಜ್ಜೆಯನ್ನು ಇಡಬೇಕಾದ್ರು ಅಲ್ಲಿಂದ ಸಲಹೆ ಮತ್ತೆ ಒಂದು ಏನು ಮಾರ್ಗಸೂಚಿ ಅಂದ್ರೆ ಸಲಹೆಗಳನ್ನು ಪಡೆದು ನಂತರ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ತಾ ಇರುವಂತದ್ದು. ಹಾಗಾಗಿ ಏನು ಸಂಜೆ CLP ಸಭೆ ಇದೆ, ಅದಕ್ಕೂ ಮುನ್ನ ಶ್ರೀಗಳ ಒಂದು ಆಶೀರ್ವಾದ ಪಡೆದು ಬರೋಣ ಅನ್ನೋ ಒಂದು ತೀರ್ಮಾನಕ್ಕೆ ಡಿಕೆ ಬ್ರದರ್ಸ್ ಬಂದಿರುವಂತದ್ದು. ಹಾಗಾಗಿ ವಿಜಯನಗರದ ನಾಗರಭಾವಿ ಬಳಿ ಇರುವಂತಹ ಅಜ್ಜಯ್ಯನ ಮಠಕ್ಕೆ ಈಗ ತೆರಳಿರುವಂತದ್ದು. ಅಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮಠದಲ್ಲಿ ಇದ್ದು ಒಂದಷ್ಟು ಮಾರ್ಗದರ್ಶನ ಪಡೆಯೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ನವೀನ್. ಮಂಜುನಾಥ್, ಅಜ್ಜಯ್ಯನ ಮಠದ ಬಳಿಕ ಸಂಜೆ CLP ಸಭೆ ನಡೆಯೋದಕ್ಕೂ ಮೊದಲಿನವರೆಗೂ ಡಿಕೆ ಶಿವಕುಮಾರ್ ಅವರ ಕಾರ್ಯಕ್ರಮಗಳ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಡಿಕೆ ಶಿವಕುಮಾರ್ ಅವರು ಸದ್ಯ ನಾಗರಭಾವಿಯಲ್ಲಿ ಇರುವಂತಹ ಅಜ್ಜಯ್ಯನ ಮಠಕ್ಕೆ ತೆರಳಿದ್ದಾರೆ. ಅಲ್ಲಿ ಸುಮಾರು 1 ಗಂಟೆಗಳ ಕಾಲ ಇರ್ತಾರೆ ಅನ್ನುವ ಮಾಹಿತಿ ಇದೆ. ಅಲ್ಲಿ ಅಜ್ಜಯ್ಯನ ಆಶೀರ್ವಾದವನ್ನು ಪಡೆದು ಒಂದಷ್ಟು ಮಾರ್ಗದರ್ಶನವನ್ನು ಕೂಡ ಪಡೆಯಲಿದ್ದಾರೆ ತಮ್ಮ ಮುಂದಿನ ನಡೆಯ ಬಗ್ಗೆ. CM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಈಗಾಗಲೇ ದಿನಾಂಕವನ್ನು ನಿಗದಿಪಡಿಸಿಕೊಂಡು ಬಂದಿದ್ದಾರೆ. ರಾಜ್ಯಪಾಲರಿಂದ ದಿನಾಂಕವನ್ನು ಪಡೆದುಕೊಂಡು ಬಂದಿದ್ದು ಇದೀಗ ಅಜ್ಜಯ್ಯನ ಬಳಿ ತೆರಳಿದ್ದು ಅಲ್ಲಿ ಬಹುಶಃ ಈ ದಿನಾಂಕದಂದು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಇದಕ್ಕೊಂದು ಒಳ್ಳೆಯ ಸಮಯ ಹೇಳಿ ಎಷ್ಟು ಹೊತ್ತಿನಲ್ಲಿ ತೆಗೆದುಕೊಳ್ಳಿ ಪ್ರಮಾಣ ವಚನವನ್ನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ಅಜ್ಜಯ್ಯನ ಮಠದಲ್ಲಿ ಅಜ್ಜಯ್ಯನ ಆಶೀರ್ವಾದವನ್ನು ಪಡೆದು ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಡಿಕೆ ಶಿವಕುಮಾರ್ ಅವರು. ಲೋಕಭವನದಿಂದ ಸದ್ಯ ಅವರು ನೇರವಾಗಿ ನಾಗರಭಾವಿಯಲ್ಲಿ ಇರುವಂತಹ ಅಜ್ಜಯ್ಯನ ಮಠಕ್ಕೆ ತೆರಳಿದ್ದಾರೆ. ರಾಜ್ಯಪಾಲರ ಬಳಿ 3 ದಿನಾಂಕಗಳನ್ನು 1ನೇ ತಾರೀಕು ಜೂನ್ ಮತ್ತು ಜೂನ್ 3 ಹಾಗೆ ಜೂನ್ 5 3 ದಿನಾಂಕಗಳನ್ನು ಪ್ರಸ್ತಾಪ ಮಾಡಿದರು ಡಿಕೆ ಶಿವಕುಮಾರ್ ಅವರು. ಆ 3 ದಿನಾಂಕಗಳಲ್ಲಿ ಜೂನ್ 1 ಅಥವಾ ಜೂನ್ 5 ಈ 2 ದಿನಾಂಕಗಳಲ್ಲಿ ಇದೀಗ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನುವ ಮಾಹಿತಿ ಇದೆ. ಅದರಲ್ಲೂ ಬಹುತೇಕ ಜೂನ್ 1ನೇ ತಾರೀಕೆ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಾಧ್ಯತೆಗಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.